ಸೊ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್. ನಾವು ವ್ಲಾಗ್ನ ಗೈಸ್ ಶುರು ಮಾಡ್ತಿದ್ದೀನಿ. ಇವತ್ತಿನ ವ್ಲಾಗ್ನ ವಿಡಿಯೋನ ಸ್ಪೆಷಲ್ ಏನಪ್ಪಾ ಅಂತಂದ್ರೆ ಮತ್ತೆ ಯಾವ ಒಂದು ಇನ್ಫಾರ್ಮೇಶನ್ ತಗೊಂಡು ಬಂದಿದೆ ನೀವು ಒಂದು ವಿಡಿಯೋದಲ್ಲಿ ಅಂತ ಹೇಳಿ ಲಾಸ್ಟ್ ಒಂದು 2-3 ವಿಡಿಯೋಸ್ ಏನ್ ಹಾಕಿದ್ದೀನಿ ನಾನು ಸ್ಪೇರ್ ಡ್ರೈವಿಂಗ್ ರಿಲೇಟೆಡ್ ಒಂದಷ್ಟು ವಿಡಿಯೋಸ್ಗಳನ್ನ ಹೆಲ್ಪ್ ಆಗಲಿ, ಒಂದಷ್ಟು ಜನ ಯಾರ್ಯಾರಿಗೆ ಇನ್ವೆಸ್ಟ್ಮೆಂಟ್ ಮಾಡೋಕೆ ಶಕ್ತಿ ಇರೋದಿಲ್ಲ ಮತ್ತೆ ಪಾರ್ಟ್ ಟೈಮ್ ಅಲ್ಲಿ ಅಥವಾ ಫುಲ್ ಟೈಮ್ ಆಗಿ ಮಾಡ್ಕೊಳ್ತೀನಿ, ಜಾಸ್ತಿ ರಿಸ್ಕ್ ತಗೊಳ್ದೆ ಮಿನಿಮಮ್ ಎಷ್ಟು ಅರ್ನಿಂಗ್ಸ್ ಬೇಕು ಅಷ್ಟನ್ನು ಮಾಡ್ಕೊಳ್ಳೋ ಒಂದು ಪ್ಲಾಟ್ಫಾರ್ಮ್ ಬಗ್ಗೆ ತಿಳಿಸ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಒಂದಷ್ಟು ವಿಡಿಯೋಗಳನ್ನ ಮಾಡಿದ್ದೆ, ಮಿಷನ್ ಕೊಟ್ಟಿದ್ದೆ. ಸೊ ಅದ್ರ ಬಗ್ಗೆ ಒಂದು ವಿಡಿಯೋ ಆಗಿರುತ್ತೆ. ತುಂಬಾ ವರ್ಷಗಳಿಂದ ಡ್ರೈವಲ್ಲಿ ವರ್ಕ್ ಮಾಡ್ತಿದ್ರಿಂದ ಸೊ ಆ ಒಂದು ಅಪ್ಲಿಕೇಶನ್ ಅಲ್ಲೇ ವರ್ಕ್ ಮಾಡೋರ್ಗೆ ಅಥವಾ ಆಲ್ರೆಡಿ ಮಾಡ್ತಿರೋರ್ಗೆ ಅಥವಾ ಹೊಸದಾಗಿ ಜಾಯ್ನಿಂಗ್ ಆಗ್ಬಿಟ್ಟು ಮಾಡಬೇಕು ಅಂತ ಅಂದ್ಕೊಂಡಿರೋರಿಗೆ ಈ ಒಂದು ವಿಡಿಯೋ ಯೂಸ್ಫುಲ್ ಆಗುತ್ತೆ ಅಂತಾನೆ ಹೇಳ್ಬೋದು. ಏನ್ ಯೂಸ್ಫುಲ್ ಆಗುತ್ತೆ ಏನು ಅಂತ ಆಲ್ರೆಡಿ ತಮ್ಮಲ್ಲಿ ನೋಡ್ಕೊಂಡಿರ್ತೀರಾ. ಸೊ ಅದ್ರ ಬಗ್ಗೆ ಪೂರ್ತಿ ಡೀಟೇಲ್ಸ್ ಬೇಕು ಅಂದ್ರೆ ಸಂಪೂರ್ಣವಾಗಿ ಒಂದು ವಿಡಿಯೋ ನೋಡಿ. ಹಾಗೇನೆ ಯಾರು ಹೊಸದಾಗಿ ಏನಾದರೂ ಸ್ಪೇರ್ ಡ್ರೈವಿಂಗ್ ಕೆಲಸ ಮಾಡಬೇಕು ಅಂತ ಪಾರ್ಟ್ ಟೈಮ್ ಅಲ್ಲಿ ಅಥವಾ ಫುಲ್ ಟೈಮ್ ಆಗಿ ಅಂತ ಅಂದ್ಕೊಂಡಿದ್ದೀರಾ ಅಂತ ಹೇಳಿದ್ರು ಕೂಡ ನನ್ನ ಹಳೆ ವಿಡಿಯೋಸ್ ಒಂದು ನಿಮಗೆ ಈ ಒಂದು ವಿಡಿಯೋ ನೋಡ್ಕೊಂಡು ಲಾಸ್ಟಲ್ಲಿ ನಿಮಗೆ ಆ ಒಂದು ವಿಡಿಯೋನ ಕೂಡ ಹಾಕಿರ್ತೀನಿ. ಯಾವ ರೀತಿ ಜಾಯ್ನ್ ಆಗೋದು, ಜಾಯ್ನಿಂಗ್ ಪ್ರೊಸೆಸ್ ಯಾವ ಥರ ಇರುತ್ತೆ, ಡಾಕ್ಯುಮೆಂಟ್ಸ್ಗಳು ಏನೇನು ಬೇಕು ಅದನ್ನ ಬಗ್ಗೆ ಡೀಟೇಲ್ ಆಗಿ ಒಂದು ವಿಡಿಯೋ ಮಾಡಿ ಹಾಕಿರ್ತೀನಿ. ಸೊ ಅದನ್ನು ಕೂಡ ನೋಡಿಕೊಂಡು ಆಮೇಲೆ ಕಂಟಿನ್ಯೂಸ್ ವಿಡಿಯೋಗಳನ್ನ ನೋಡೋದು ನಿಮಗೆ ಪೂರ್ತಿ ಆ ಒಂದು ಡ್ರೈವ್ಯೂ ಒಂದು ಪ್ಲಾಟ್ಫಾರ್ಮ್ನಲ್ಲಿ ಯಾವ ರೀತಿ ವರ್ಕ್ ಮಾಡೋದು ಅನ್ನೋದು ಸ್ಟೆಪ್ ಬೈ ಸ್ಟೆಪ್ ನಿಮಗೆ ಹೋಗುತ್ತೆ. ಸೊ ಬನ್ನಿ ಗೈಸ್, ವಿಡಿಯೋ ಶುರು ಮಾಡೋಣ. ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ನೋಡ್ತಾ ಇದ್ದೀರಾ ಅಂತಂದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಗೈಸ್ ವಿಡಿಯೋನ ಕೊನೆವರೆಗೂ ನೋಡಿ. ಹಾಗೆ ವಿಡಿಯೋ ಕೊನೆಯಲ್ಲಿ ವಿಡಿಯೋ ಬಗ್ಗೆ ಏನಂತ ಅನಿಸ್ತು ನಾನು ಕಮೆಂಟ್ ಮಾಡೋದನ್ನ ಮರಿಬೇಡಿ. ಮತ್ತೆ ಜಾಯ್ನಿಂಗ್ ಯಾರೋ ಹೊಸದಾಗಿ ಒಂದು ಡ್ರೈವ್ ಪ್ಲಾಟ್ಫಾರ್ಮ್ ನಲ್ಲಿ ಜಾಯ್ನಿಂಗ್ ಆಗ್ಬಿಟ್ಟು ಡ್ಯೂಟಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅಂತ ಹೇಳಿದ್ರೆ ನಿಮಗೆ ಜಾಯ್ನಿಂಗ್ ಲಿಂಕ್ ಬೇಕು ಅಂತ ಹೇಳಿದ್ರೆ ನನ್ನ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ವಾಟ್ಸ್ಆಪ್ ಗ್ರೂಪ್ ಇರುತ್ತೆ. ಸೊ ಅದ್ರಲ್ಲಿ ನನ್ನ ಒಂದು ಪರ್ಸನಲ್ ನಂಬರ್ ಇರುತ್ತೆ. ಸೊ ಅದಕ್ಕೆ ನೀವು ಅಂತ ಮೆಸೇಜ್ ಮಾಡ್ಬಿಟ್ಟು ಡ್ರೈವ್ ಜಾಯ್ನಿಂಗ್ ಲಿಂಕ್ ಅಂತ ನೀವು ಮೆಸೇಜ್ ಮಾಡಿದ್ರೆ ಸೊ ಅದ್ರಲ್ಲಿ ನಾನು ಲಿಂಕ್ ಕಳಿಸ್ತೀನಿ. ಸೊ ಜಾಯ್ನಿಂಗ್ ಲಿಂಕ್ ಮುಖಾಂತರ ನೀವು ಅಲ್ಲಿ ಆಫೀಸ್ಗೆ ಹೋಗಿ ಏನಿದೆ ಪ್ರೊಸೆಸ್ ಏನಿದೆ ಅದನ್ನ ನೀವು ಕಂಪ್ಲೀಟ್ ಆಗಿ ಮಾಡ್ಕೊಳ್ಬಹುದು. ಸೊ ಈ ಒಂದು ವಿಡಿಯೋ ಏನಪ್ಪಾ ಅಂತ ಹೇಳಿ ಆಲ್ರೆಡಿ ಡ್ರೈವರ್ ಕೆಲಸ ಮಾಡ್ತಿರೋರು, ಸೊ ಡ್ರೈವಿನಲ್ಲಿ ಆಲ್ರೆಡಿ ಕೆಲಸ ಮಾಡ್ತಿರೋರು ಯಾರು ಇದರ ಡ್ರೈವರ್ಸ್ ಅಂತ ಹೇಳಿದ್ರೆ ಸೊ ಅವ್ರು ಆಲ್ರೆಡಿ ಗೊತ್ತಿರುತ್ತೆ. ಒಂದಷ್ಟು ಜನಕ್ಕೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಪ್ರೈಸ್ ಅಥವಾ ಇವಾಗ ಸ್ವಲ್ಪ ಒಂದು ತಿಂಗಳುಗಳ ಅಥವಾ ವಾರ ಅಥವಾ ತಿಂಗಳುಗಳ ಹಿಂದೆ ಪ್ರೈಸ್ ಅಪ್ಡೇಟ್ಗಳನ್ನ ಮಾಡಿದ್ದಾರೆ. ಅಂದ್ರೆ ಪ್ರೈಸ್ ಏನ್ ಕೊಡ್ತಿದ್ರು ಪ್ಯಾಕೇಜ್ಗಳಿಗೆ, ಡ್ಯೂಟಿಗಳಿಗೆ, ಸೊ ಮುಂಚೆ ಏನು ಇತ್ತು ಅದಕ್ಕಿಂತ ಸ್ವಲ್ಪ ಜಾಸ್ತಿ ಮಾಡಿದ್ದಾರೆ. ಇವಾಗ ಅದ್ರ ಬಗ್ಗೆ ಡೀಟೇಲ್ ಕೊಡ್ತೀನಿ. ಹಾಗೇನೆ ಕ್ಯಾನ್ಸಲೇಷನ್ ಫೀಸ್ ಏನ್ ಸಿಗತ್ತೆ ಅದ್ರ ಬಗ್ಗೆನೂ ಕೂಡ ಒಂದು ಅಪ್ಡೇಟ್ ಬಂದಿತ್ತು. ಸೊ ಅದನ್ನ ಮಾಡಿರಲಿಲ್ಲ ವಿಡಿಯೋ, ಸೊ ಅದನ್ನು ಕೂಡ ಇವಾಗ ನಿಮ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಏನಪ್ಪಾ ಅಂತ ಹೇಳಿದ್ರೆ ಸ್ಕ್ರೀನಲ್ಲಿ ಕೂಡ ಹಾಕಿರ್ತೀನಿ, ನೋಡ್ಕೊಳ್ಬಹುದು ಪಕ್ಕದಲ್ಲಿ. ಇದು ಬಂದ್ಬಿಟ್ಟು ಪ್ರೈಸ್ ಡೀಟೇಲ್ಸ್, ಮುಂಚೆ ಇದ್ದಿದ್ದ ಪ್ರೈಸ್ ಏನು, ಇವಾಗ ಏನು ಪ್ರೈಸ್ ಇದೆ, ಯಾವ ಒಂದು ನೀವು ಸಬ್ಸ್ಕ್ರಿಪ್ಷನ್ ಪ್ಲಾನ್ ಇದೆ ಅಂತಲೂ ಹೇಳ್ತೀನಿ ನಾನು ಹಳೆ ವಿಡಿಯೋಗಳಲ್ಲಿ. ಸೊ ಯಾವ ಸಬ್ಸ್ಕ್ರಿಪ್ಷನ್ ಪ್ಲಾನ್ ಅವ್ರಿಗೆ ಯಾವ ಟ್ರಿಪ್ಗೆ ಯಾವ ಪ್ಯಾಕೇಜಿಗೆ ಎಷ್ಟೆಷ್ಟು ಅಮೌಂಟ್ ಸಿಗುತ್ತೆ ಅಂತ ಅನ್ನೋದ್ರ ಬಗ್ಗೆ ಸಿಂಪಲ್ ಆಗಿ ಹೇಳ್ತಾ ಹೋಗ್ತೀನಿ ಇವಾಗ, ಆಯ್ತಾ. ಸೊ ಪಕ್ಕದಲ್ಲಿ ಹಾಕಿರ್ತೀನಿ, ನೋಡ್ಕೊಳ್ಬೋದು. ಎಕ್ಸ್ಪ್ಲೇನ್ ಕೂಡ ಮಾಡ್ತೀನಿ ನಾನು. ಇಲ್ಲಿ ಬಂದ್ಬಿಟ್ಟು ಸರ್ವಿಸಸ್ ಬಂದ್ಬಿಟ್ಟು 1 ಅವರ್ ಪ್ಯಾಕೇಜ್, 2 ಅವರ್ ಪ್ಯಾಕೇಜ್, 4 ಅವರ್ ಪ್ಯಾಕೇಜು, ಮತ್ತೆ 8 ಅವರ್ ಪ್ಯಾಕೇಜ್, 10 ಅವರ್ ಪ್ಯಾಕೇಜು, 12 ಅವರ್ ಪ್ಯಾಕೇಜ್. ಮೊದಲನೇದಾಗಿ 1 ಅವರ್ ಪ್ಯಾಕೇಜ್ಗೆ E4 ಪ್ಲಾನ್. E4 ಪ್ಲಾನ್ ಅಂತ ಹೇಳಿದ್ರೆ ಕನ್ಫ್ಯೂಸ್ ಆಗೋಕೆ ಹೋಗ್ಬಿಡಿ. E4 ಪ್ಲಾನ್ ಅಂತ ಹೇಳಿದ್ರೆ ಡ್ರೈವಿನಲ್ಲಿ ಆಲ್ರೆಡಿ ವರ್ಕ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಇದರಲ್ಲಿ 3 ಸಬ್ಸ್ಕ್ರಿಪ್ಷನ್ ಪ್ಲಾನ್ಸ್ ಇದ್ದಾವೆ. E4 ಪ್ಲಾನ್ ಅಂತ ಹೇಳಿದ್ರೆ ಒಂದು 295 ರೂಪೀಸ್ದು ಪ್ಲಾನ್ ಅದು ತಗೊಂಡು ನೀವು ಡ್ಯೂಟಿನ ಮಾಡ್ಕೊಳ್ಳೋವಂಥದ್ದು. ಅದ್ರಲ್ಲಿ ಏನಪ್ಪಾ ಅಂದ್ರೆ 24 ಅವರ್ಸ್ ನೀವು ಯಾವ ಬೇಕಾದ್ರೂ ಡ್ಯೂಟಿನ ಮಾಡ್ಕೊಳ್ಬೋದು. ಅದಕ್ಕೆ ಪ್ರೈಸ್ ಬಂದ್ಬಿಟ್ಟು ಆ ಒಂದು ಪ್ಲಾನ್ ಅಲ್ಲಿ 295 ರೂಪೀಸ್ ಸಬ್ಸ್ಕ್ರಿಪ್ಷನ್ ಪ್ಲಾನ್ ಕೊಟ್ಬಿಟ್ಟು ಯಾರು ಮಂತ್ಲಿ ಯಾರು ಡ್ಯೂಟಿ ಮಾಡ್ತಿರ್ತೀರ ಸೊ ಅವಂಥವ್ರಿಗೆ 1 ಅವರ್ ಪ್ಯಾಕೇಜ್ ಡ್ಯೂಟಿ ಬಂದ್ಬಿಟ್ಟು ನಾರ್ಮಲ್ ನಿಮಗೆ ಡ್ರೈವ್ ಪ್ಲಸ್ ಇಲ್ಲ ಬರೀ ನಾರ್ಮಲ್ ಆಗಿ ವರ್ಕ್ ಮಾಡ್ತಿದ್ದೀರಾ ಅಂತಂದ್ರೆ ನಿಮಗೆ 1 ಅವರ್ ಪ್ಯಾಕೇಜಿಗೆ ಬಂದ್ಬಿಟ್ಟು 250 ರೂಪಾಯಿ ಇದೆ, ಆಯ್ತಾ. ಡ್ರೈವ್ ಪ್ಲಸ್ ಇದೆ, ನಿಮಗೆ ಜಾಸ್ತಿ ಪರ್ಫಾರ್ಮೆನ್ಸ್ ಏನೋ ಮಾಡ್ತಾ ಇದ್ದೀರಿ ಮಾಡ್ಬಿಟ್ಟು ಡ್ರೈವಿಯವರು ನಿಮಗೆ ಡ್ರೈವ್ ಪ್ಲಸ್ ಆಪ್ಷನ್ ಅನ್ನ ಕೊಟ್ಟಿದ್ರಿ ಆ ಆ್ಯಪಲ್ಲಿ. ಸೊ ಅವಾಗ ನಿಮಗೆ ಅದೇ ಸೇಮ್ 1 ಅವರ್ ಬುಕಿಂಗ್ 250 ರೂಪಾಯಿ ಈ ಜಾಗದಲ್ಲಿ 300 ರೂಪಾಯಿ, 50 ರೂಪಾಯಿ ಎಕ್ಸ್ಟ್ರಾ ಸೇರಿ 300 ರೂಪಾಯಿ ಸಿಗುತ್ತೆ, ಆಯ್ತಾ. ಇವಾಗ ಏನು ಹೇಳ್ತೀನಿ 295 ರೂಪಾಯಿ ಪ್ಲಾನು E4 ಪ್ಲಾನ್ ಇರುವಂಥ ಒಂದು ಅಮೌಂಟ್ ಹೇಳ್ತೀನಿ, ಆಯ್ತಾ. ಸೊ ನೆಕ್ಸ್ಟ್ 2 ಅವರ್ ಪ್ಯಾಕೇಜ್ ಬಂದ್ಬಿಟ್ಟು ನಿಮಗೆ ನಾರ್ಮಲ್ ID ಇದೆ ಅಂತ ಹೇಳಿದ್ರೆ 250 ರೂಪೀಸ್ ಇರುತ್ತೆ. ಸೇಮ್ 2 ಅವರ್ ಪ್ಯಾಕೇಜ್ಗೂ ಕೂಡ 250 ಇರುತ್ತೆ. ಅಥವಾ ಡ್ರೈವ್ ಪ್ಲಸ್ ಇದೆ ಅನ್ನೋದಕ್ಕೂ ಕೂಡ 300 ರೂಪೀಸ್ ಸೇಮ್ ಇರುತ್ತೆ. 1 ಅವರ್ಗೆ ಏನಿದೆ ಅದೇ 2 ಅವರ್ಸ್ ಸಿಗುತ್ತೆ. ಸೊ ಇನ್ನು 4 ಅವರ್ಗೆ ಬಂದ್ಬಿಟ್ಟು ಮಾಮೂಲಿ ಐಡಿಗೆ 400 ರೂಪಾಯಿ ಇದೆ 4 ಅವರ್ಗೆ. ಮುಂಚೆ 300 ಎಷ್ಟು ಚಿಲ್ಲರೆ ಇತ್ತು, ಇವಾಗ ಅದಕ್ಕೂ ಕೂಡ ಜಾಸ್ತಿ ಮಾಡಿ 400 ರೂಪಾಯಿ ಮಾಡಿರೋ ರೌಂಡ್ ಫಿಗರು 4 ಅವರ್ಗೆ. ಅದೇ ಡ್ರೈವ್ ಪ್ಲಸ್ ಇದೆ ಅಂತ ಹೇಳಿದ್ರೆ ನಿಮ್ಮದು ಸೇಮ್ ಬುಕ್ಕಿಂಗ್ 4 ಅವರ್ಗೆ 450 ರೂಪಾಯಿ ಆಗುತ್ತೆ, ಆಯ್ತಾ. ಸೊ ಇನ್ನು 6 ಅವರ್ ಪ್ಯಾಕೇಜ್ ಬರ್ತೀನಿ ಅಂತ ಹೇಳಿದ್ರೆ 570 ರೂಪಾಯಿ ಇದೆ ನಾರ್ಮಲ್ ಐಡಿಗೆ. ನಿಮ್ದೇನು ಡ್ರೈವ್ ಪ್ಲಸ್ ಐಡಿ ಇದೆ ಅಂತ ಹೇಳಿದ್ರೆ 620 ರೂಪಾಯಿ ಆಗುತ್ತೆ 6 ಅವರ್ ಪ್ಯಾಕೇಜಿಗೆ. ಇನ್ನು 8 ಅವರ್ ಪ್ಯಾಕೇಜಿಗೆ ಬರ್ತೀರಾ ಅಂತ ಹೇಳಿದ್ರೆ 700 ರೂಪಾಯಿ ಇದೆ.
ನಾರ್ಮಲ್ ಐಡಿಗೆ. ಡ್ರೈವ್ ಪ್ಲಸ್ಗೆ 780, 10 ಅವರ್ ಪ್ಯಾಕೇಜ್ಗೆ ನಾರ್ಮಲ್ ಐಡಿ 900, ಡ್ರೈವ್ ಪ್ಲಸ್ಗೂ ಕೂಡ 900. 12 ಅವರ್ ಪ್ಯಾಕೇಜ್ಗೆ ನಿಮಗೆ ನಾರ್ಮಲ್ ಐಡಿ ಇದೆ ಅಂತ ಹೇಳಿದ್ರೆ ಅದಕ್ಕೆ 12 ಅವರ್ ಪ್ಯಾಕೇಜ್ಗೆ 900 ರೂಪಾಯಿ ಸಿಗುತ್ತೆ. ಅದಕ್ಕೂ ಕೂಡ ಅದೇ ಡ್ರೈವ್ ಪ್ಲಸ್ನಲ್ಲಿ ನಿಮ್ದು ಐಡಿ ಇದೆ ಅಂತ ಹೇಳಿದ್ರೆ ಸೇಮ್ 12 ಅವರ್ ಪ್ಯಾಕೇಜ್ಗೆ 1000 ರೂಪೀಸ್ ನಿಮಗೆ ಶೋ ಆಗುವಂಥದ್ದು ಆ್ಯಪ್ನಲ್ಲಿ, ಆಯಿತಾ. ಸೊ ಇದು ಬಂದ್ಬಿಟ್ಟು E4 ಪ್ಲ್ಯಾನ್ಗಳಿಗೆ ಇರುವಂಥ ಒಂದು ಪ್ರೈಸ್ ಲಿಸ್ಟ್. 295 ರೂಪಾಯಿ ಯಾರಾದರೂ ಸಬ್ಸ್ಕ್ರಿಪ್ಷನ್ ಪ್ಲ್ಯಾನ್ ಕೊಟ್ಬಿಟ್ಟು 1 ಮಂತ್ ತಗೊಂಡು ಪರ್ಚೇಸ್ ಮಾಡ್ತಿದ್ದೀರಾ ಅಂತಂದರೆ ಅವ್ರಿಗೆ ಇರುವಂಥ ಪ್ರೈಸ್ ಅಮೌಂಟ್ ಇದು ಬುಕಿಂಗ್ಸ್ಗಳದ್ದು, ಆಯಿತಾ. ಇದೆಲ್ಲ ಬಂದ್ಬಿಟ್ಟು B2C ಬುಕಿಂಗ್ಸ್, B2B ಅಲ್ಲ, ಬಿಸ್ನೆಸ್ ಟು ಕಸ್ಟಮರ್ಗಳು ಬುಕಿಂಗ್ಸ್ ಏನಿರ್ತವೆ ಆ ಒಂದು ಬುಕಿಂಗ್ಸ್ಗೆ ಇರುವಂಥ ಪ್ರೈಸ್ ಅಪ್ಡೇಟ್. ನೆಕ್ಸ್ಟ್ ಬಂದ್ಬಿಟ್ಟು E5 ಪ್ಲ್ಯಾನು. E5 ಪ್ಲ್ಯಾನ್ ಅಂತ ಹೇಳಿದ್ರೆ ಸುಮಾರು ಜನಕ್ಕೆ ಗೊತ್ತಿರೋದಿಲ್ಲ, ಅದ್ರ ಕೂಡ ಆಗ್ತೀನಿ ನಾನು. ಹೇಳಿದೆ ಆಲ್ರೆಡಿ ನಿಮಗೆ 3 ಪ್ಲ್ಯಾನ್ ಇದೆ ಡ್ರೈವ್ ಪ್ಲಾಟ್ಫಾರ್ಮ್ನಲ್ಲಿ, 3 ಸಬ್ಸ್ಕ್ರಿಪ್ಷನ್ ಪ್ಲ್ಯಾನ್ ಇರುತ್ತೆ ಅಂತ. ಸೊ ಸ್ಕ್ರೀನಲ್ಲಿ ಕೂಡ ಹಾಕ್ತೀನಿ. E4 ಪ್ಲ್ಯಾನಲ್ಲಿ ಎಷ್ಟು ಸಬ್ಸ್ಕ್ರಿಪ್ಷನ್ ಫೀಸ್ ಇರುತ್ತೆ, ಮತ್ತು E5 ಪ್ಲ್ಯಾನ್ಗೆ ಬಂದು ಇದು 7 ಡೇಸ್ಗೆ 1000 ಸಮಥಿಂಗ್ ಏನೋ ಪ್ರೈಸ್ ಇರುತ್ತೆ, ಹೇಳ್ಬಿಡ್ತೀನಿ ನಿಮಗೆ. E5 ಪ್ಲ್ಯಾನ್ 24 ಅವರ್ಸ್ ಸಿಗುತ್ತೆ ನಿಮಗೆ. ಬಟ್ ಇದರಲ್ಲಿ ನಿಮಗೆ E4 ಪ್ಲ್ಯಾನಲ್ಲಿ ಏನು ಹೇಳಿದೆ ಈಗ ಅಪ್ಡೇಟ್ ಪ್ರೈಸ್ಗಳು ಪ್ಯಾಕೇಜ್ಗೆ, ಸೊ ಅದಕ್ಕಿಂತ ಜಾಸ್ತಿ ಸಿಗುತ್ತೆ ಇದರಲ್ಲಿ. ಅಂದರೆ ಜಾಸ್ತಿ ಎಫರ್ಟ್ ಆಗಿ ಟೈಮ್ ವೇಸ್ಟ್ ಮಾಡಿ ದುಡಿತೀನಿ, 1 ವೀಕ್ ಪೂರ್ತಿ ಕಷ್ಟಪಟ್ಟು ದುಡಿತೀನಿ ಅನ್ನೋರಿಗೆ ಜಾಸ್ತಿ ಪ್ರಾಫಿಟ್ ಸಿಗುತ್ತೆ ಇದರಲ್ಲಿ E5 ಪ್ಲ್ಯಾನಲ್ಲಿ. ಸೊ ಬಟ್ ಇದು 1 ವೀಕಿಗೆ ಇರುತ್ತೆ ಪ್ಲ್ಯಾನು. 1298 ರೂಪೀಸ್ ಆಗುತ್ತೆ. ಇದು ಪರ್ಚೇಸ್ ತೊಗೊಂಡ್ರೆ ನೀವು 1 ವೀಕಲ್ಲಿ ನೀವು ಜಾಸ್ತಿ ಅರ್ನಿಂಗ್ ಮಾಡ್ಕೋಬಹುದು. ಡಿಪೆಂಡ್ಸ್ ಆನ್ ನೀವು ಯಾವ ಥರ ವರ್ಕ್ ಮಾಡ್ತೀರ ಅದ್ರ ಮೇಲೆ ಡಿಪೆಂಡ್, ಆಯಿತಾ. ಸೊ ಈ ಒಂದು ಪ್ಲ್ಯಾನಲ್ಲಿ ಪ್ರೈಸ್ಗಳು ಏನೇನೈತೆ ಅಂತ ಹೇಳ್ತೀನಿ. 1 ಅವರ್ ಪ್ಯಾಕೇಜಿಗೆ ಬಂದ್ಬಿಟ್ಟು ನಾರ್ಮಲ್ ಐಡಿಗೆ 265 ರೂಪಾಯಿ ಇದೆ, ಆಯಿತಾ. ಡಿಫ್ರೆನ್ಸ್ ನೋಡ್ಕೊಳ್ಳಿ. ನಾಳೆ E4 ಪ್ಲ್ಯಾನ್ 295 ರೂಪಾಯಿಗೆ ಏನು ಪ್ರೈಸ್ ಹೇಳಿದೆ 1 ಅವರ್ ಪ್ಯಾಕೇಜ್ಗೆ ನಾರ್ಮಲ್ದು, ಇದಕ್ಕೂ ಎರಡು ಕಂಪ್ಯಾರಿಸನ್ ಮಾಡ್ಕೊಳ್ಳಿ, ಎಷ್ಟು ಜಾಸ್ತಿ ಇದೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. E5 ಪ್ಲ್ಯಾನ್ಗೆ 265 ರೂಪಾಯಿ, 1 ಅವರ್ ಪ್ಯಾಕೇಜ್ಗೆ 265 ರೂಪಾಯಿ ನಾರ್ಮಲ್ ಐಡಿಗೆ. ಇನ್ನು ಡ್ರೈವ್ ಪ್ಲಸ್ಗೆ ಬಂದು 313 ರೂಪಾಯಿ. ನೆಕ್ಸ್ಟು 2 ಅವರ್ ಪ್ಯಾಕೇಜ್ಗೆ 284 ರೂಪಾಯಿ, ಡ್ರೈವ್ ಪ್ಲಸ್ಗೆ 332 ರೂಪಾಯಿ. 4 ಅವರ್ ಪ್ಯಾಕೇಜ್ಗೆ 450 ರೂಪಾಯಿ, 465 ರೂಪಾಯಿ. ಪ್ಲಸ್ ಬುಕ್ಕಿಂಗ್ ಪ್ಲಸ್ ಇದೆ ಅಂತ ಹೇಳಿದ್ರೆ, ಪ್ಲಸ್ ಐಡಿ ಇದೆ ಅಂತಾರೆ 512 ರೂಪಾಯಿ, ಆಯಿತಾ. ಸೊ 6 ಅವರ್ ಬುಕ್ಕಿಂಗಿಗೆ 664 ರೂಪಾಯಿ, ಪ್ಲಸ್ ಇದೆ ಅಂತ 712 ರೂಪಾಯಿ. 8 ಅವರ್ ಪ್ಯಾಕೇಜ್ಗೆ 845 ರೂಪಾಯಿ, ಪ್ಲಸ್ ಇದೆ ಅಂತಂದರೆ 911 ರೂಪಾಯಿ, ಆಯಿತಾ. 10 ಅವರ್ ಪ್ಯಾಕೇಜ್ಗೆ 1044 ರೂಪಾಯಿ, ಪ್ಲಸ್ ಇದೆ ಅಂತಂದ್ರೆ ಕೂಡ ಸೇಮ್ ಅದೇ ಪ್ರೈಸ್ ಸಿಗುತ್ತೆ. ಸೊ 12 ಅವರ್ ಪ್ಯಾಕೇಜಿಗೆ ನಿಮಗೆ 1177 ರೂಪಾಯಿ, ಪ್ಲಸ್ ಇದೆ ಅಂತ ಹೇಳಿದ್ರೆ 1329 ರೂಪಾಯಿ ಸಿಗುವಂಥದ್ದು ಈ ಒಂದು E5 ಪ್ಲ್ಯಾನಲ್ಲಿ ಪ್ರೈಸ್ ಅಪ್ಡೇಟ್. ಕೊನೆಯ ಸಬ್ಸ್ಕ್ರಿಪ್ಷನ್ದು ಪ್ಲ್ಯಾನ್ ಏನಿದೆ ಅಂತ ಹೇಳಿದ್ರೆ, ಡ್ರೈವಿನಲ್ಲಿ ಯಾವುದೇ ಥರ ಅಮೌಂಟ್ ಕಟ್ಟಂಗಿಲ್ಲ, ಫ್ರೀ ಪ್ಲ್ಯಾನ್ ಅಂತ ಬಿಟ್ಟಿರ್ತಾರೆ. ಸೊ ಅದ್ರಲ್ಲಿ ಏನಪ್ಪ ಅಂತ ಹೇಳಿದ್ರೆ ನಿಮಗೆ ಡಿಸ್ಅಡ್ವಾಂಟೇಜ್ ಏನಪ್ಪ ಅಂತ ಹೇಳಿದ್ರೆ, ಅದ್ರಲ್ಲಿ ನಿಮಗೆ ಇನ್ಸೆಂಟಿವ್ಸ್ ನಿಮಗೆ ಆ್ಯಡ್ ಆಗೋ ಸಿಗೋದಿಲ್ಲ ಅದ್ರಲ್ಲಿ ಮಾಡಿದ್ರೆ. ಫ್ರೀ ಪ್ಲ್ಯಾನ್ ಏನಿರುತ್ತೆ ಅದ್ರಲ್ಲಿ ಡ್ಯೂಟಿ ಮಾಡ್ತೀರಿ ಅಂದರೆ ಅಮೌಂಟು ಇವಾಗ ಏನು 2 ಪ್ಲ್ಯಾನ್ ಹೇಳಿದೆ ಅದ್ರಲ್ಲಿ ಏನು ಪ್ರೈಸ್ ಹೇಳಿದೆ ಪ್ಯಾಕೇಜ್ಗಳದ್ದು ಅದಕ್ಕಿಂತ ರೇಟ್ ಕಡಿಮೆ ಇರುತ್ತೆ. ಬಟ್ ಡ್ಯೂಟಿ ಮಾಡ್ಕೋಬೋದು, ರೇಟ್ ಕಡಿಮೆ ಕೊಡ್ತಾನೆ, ಆಯಿತಾ. ಮತ್ತು ಯಾವುದೇ ಇನ್ಸೆಂಟಿವ್ ಸಿಗೋದಿಲ್ಲ. ಸೊ ಯಾವ ಪ್ಯಾಕೇಜಿಗೆ ಏನೇನು ಪ್ರೈಸ್ ಕೊಡ್ತಾನೆ ಅಂತಲೂ ಕೂಡ ಇದರಲ್ಲಿ ಹೇಳ್ಬಿಡ್ತೀನಿ, ನೋಡ್ಕೊಳ್ಬೋದು. ನೀವು ಕಂಪೇರ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಹಾಕಿರ್ತೀನಿ, ಸ್ಕ್ರೀನಲ್ಲೂ ಕೂಡ ಹಾಕಿರ್ತೀನಿ ಅದರದ್ದು ಇಮೇಜು, ಕೊನೆಯಲ್ಲೂ ಕೂಡ ಹಾಕ್ತೀನಿ, ನೋಡಿಕೊಂಡು ಸ್ಕ್ರೀನ್ಶಾಟ್ ತೊಗೊಂಡ್ಬೇಕಾದ್ರೆ ನೀವು ಕಂಪೇರ್ ಮಾಡ್ಕೊಳ್ಬೋದು ಬೇಕು ಅನ್ನೋರು, ಆಯಿತಾ. ಸೊ ಇದು ಬಂದ್ಬಿಟ್ಟು ಫ್ರೀ ಪ್ಲ್ಯಾನ್ ಇಟ್ಕೊಂಡು ಡ್ಯೂಟಿ ಮಾಡ್ತೀನಿ ಅನ್ನೋರಿಗೆ. ಸೊ 1 ಅವರ್ ಪ್ಯಾಕೇಜ್ಗೆ ನಾರ್ಮಲ್ ಐಡಿಗೆ 195, ಡ್ರೈವ್ ಪ್ಲಸ್ ಇದ್ರೆ 230. 2 ಅವರ್ ಪ್ಯಾಕೇಜ್ಗೆ ಬಂದ್ಬಿಟ್ಟು 209 ರೂಪಾಯಿ, ಡ್ರೈವ್ ಪ್ಲಸ್ ಇದ್ರೆ 244. 4 ಅವರ್ ಪ್ಯಾಕೇಜ್ಗೆ 342, ಪ್ಲಸ್ ಇದ್ರೆ 377. 6 ಅವರ್ ಪ್ಯಾಕೇಜ್ಗೆ 489, ಪ್ಲಸ್ ಇದ್ರೆ 524. 8 ಅವರ್ ಪ್ಯಾಕೇಜ್ಗೆ 622, ಪ್ಲಸ್ ಇದೆ 671. 10 ಅವರ್ ಪ್ಯಾಕೇಜಿಗೆ ಬಂದ್ಬಿಟ್ಟು 769, ಸೇಮ್ ಪ್ಲಸ್ಗೂ ಕೂಡ ಅಷ್ಟೇ 769 ಇರುತ್ತೆ. 12 ಅವರ್ ಪ್ಯಾಕೇಜಿಗೆ ಬಂದ್ಬಿಟ್ಟು ಇನ್ನೂ ಎಷ್ಟು 12 ಅವರ್ ಪ್ಯಾಕೇಜಿಗೆ ಬಂದ್ಬಿಟ್ಟು 867 ರೂಪಾಯಿ, ಪ್ಲಸ್ ಅದೇ ಪ್ಲಸ್ ಐಡಿ ಇದೆ ಅಂತ ಹೇಳಿದ್ರೆ ನಿಮಗೆ ಫ್ರೀ ಪ್ಲ್ಯಾನಲ್ಲಿ 979 ರೂಪಾಯಿ ನಿಮಗೆ 12 ಅವರ್ ಪ್ಯಾಕೇಜ್ಗೆ ಸಿಗುವಂಥದ್ದು. ಸೊ ಇದು ಇರುವಂಥ ಪ್ರೈಸ್ ಅಪ್ಡೇಟು. ಯಾರೋ ಕನ್ಫ್ಯೂಸ್ ಇದೆ ಅಂತ ಹೇಳಿದ್ರೆ ಲಾಸ್ಟಲ್ಲಿ ಕೂಡ ಈ ಒಂದು ಪೋಸ್ಟರ್ ನಾನು ನಿಮಗೆ ಹಾಕಿರ್ತೀನಿ, ಬೇಕು ಅಂತ ಸ್ಕ್ರೀನ್ಶಾಟ್ ತೊಗೊಂಡು ಇಟ್ಕೊಂಡು ನೀವು ನಿಮ್ದು ಏನು ಡೌಟ್ ಇದೆ ಕ್ಲಿಯರ್ ಮಾಡ್ಕೋಬೋದು ನಿಧಾನಾಗಿ ನೋಡಿಕೊಂಡು, ಆಯಿತಾ. ಕ್ಯಾನ್ಸಲೇಷನ್ದು ಅಂದರೆ ಒಂದು ಬುಕ್ಕಿಂಗ್ ಅಸೈನ್ ಮಾಡಿಕೊಂಡು ಕಸ್ಟಮರ್ ಲೊಕೇಶನ್ಗೆ ಹೋಗ್ತಾ ಇರ್ತೀರ ಅಥವಾ ಅಕಸ್ಮಾತ್ ಹೋಗಿ ರೀಚ್ ಆಗಿರ್ತೀರ, ಅವಾಗ ಬುಕ್ಕಿಂಗ್ ಕ್ಯಾನ್ಸಲ್ ಆದರೆ ನಿಮ್ಗೆ ಏನು ಸಿಗುತ್ತೆ, ಎಷ್ಟು ಕ್ಯಾನ್ಸಲೇಷನ್ ಫೀಸ್ ಸಿಗುತ್ತೆ ಅನ್ನೋದು ಕೂಡ ಹೇಳ್ಬಿಡ್ತೀನಿ ನಿಮಗೆ. ಸೊ ನೋಡ್ಬೋದು ಸ್ಕ್ರೀನಲ್ಲಿ ಕೂಡ ಇದನ್ನು ಕೂಡ ಹಾಕಿರ್ತೀನಿ ನಾನು. ಇದು ಬಂದ್ಬಿಟ್ಟು ಮೇ 26ನೇ ತಾರೀಕು ಈ ಒಂದು ಅಪ್ಡೇಟನ್ನು ಕೊಟ್ಟಿರುವಂಥದ್ದು.
ಒಂದು ಯಾವುದೋ ಒಂದು ಬುಕ್ಕಿಂಗ್ ತೊಗೊಂಡು ಅಸೈನ್ ಬುಕ್ಕಿಂಗ್ ಮಿನಿಮಮ್ ನೀವು ಇದು ಬೇಕು ಅಂತ ಕ್ಯಾನ್ಸಲೇಷನ್ ಫೀಸ್ ಅಂದರೆ ನೀವು ಅಸೈನ್ ಮಾಡಿಕೊಂಡು ಅಂದೇ ಹೋಗ್ತಿರ್ಬೇಕು, ಇಲ್ಲ ಹೋಗಿ ರೀಚ್ ಆಗಿರ್ಬೇಕು. ಆ ಥರದಕ್ಕೆ ಮಾತ್ರ ಈ ಒಂದು ಕ್ಯಾನ್ಸಲೇಷನ್ ಫೀಸು ಸಿಗುತ್ತೆ. ಎಷ್ಟು ಕಿಲೋಮೀಟರ್ ರೀಚ್ ಆಗಿರ್ಬೇಕು ಏನು ಇತ್ತು ಅನ್ನೋ ಒಂದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇದೆ ಈ ಒಂದು ಆ್ಯಪಲ್ಲಿ. ಸೊ ಅದನ್ನು ಹೇಳ್ತೀನಿ ನಿಮಗೆ. ಸೊ ಟ್ರಾವೆಲ್ ಡಿಸ್ಟೆನ್ಸು ಮತ್ತು ಬಿಫೋರ್ ರೀಚಿಂಗು ಆಫ್ಟರ್ ರೀಚಿಂಗ್ ಅಂತ ಇರುತ್ತೆ. ಸೊ 1 to 3 ಕಿಲೋಮೀಟರ್ಸ್ ಆಯಿತಾ. ನೀವು ಟ್ರಾವೆಲ್ ಮಾಡಿ ಡಿಸ್ಟೆನ್ಸ್ ಒಂದರಿಂದ ಅದೊಂದು ಬುಕ್ಕಿಂಗ್ ತೊಗೊಂಡು 1 to 3 ಕಿಲೋಮೀಟ್ರು ಆ ಒಂದು ಬುಕ್ಕಿಂಗಿಗೆ ಹೋಗ್ತಾ ಇರ್ತೀರ ಪಿಕ್ ಮಾಡೋದಕ್ಕೆ, ಅಂದರೆ ಆ ಒಂದು ಡೆಸ್ಟಿನೇಷನ್ಗೆ ಪಿಕಪ್ ಲೊಕೇಶನ್ಗೆ. ಸೊ ಅಂಥ ಟೈಮಲ್ಲಿ ಕ್ಯಾನ್ಸಲ್ ಮಾಡಿದ್ರು ಅಂತಂದರೆ ಬಿಫೋರ್ ರೀಚಿಂಗು ನಿಮ್ಗೆ 20 ರೂಪಾಯಿ ಕೊಡ್ತಾನೆ, ಆಫ್ಟರ್ ರೀಚಿಂಗ್ ಆಗಿದ್ರೆ 30 ರೂಪಾಯಿ ಸಿಗುತ್ತೆ. ಅದೇ ನೀವು 3 to 5 ಕಿಲೋಮೀಟರ್ಸ್ ಟ್ರಾವೆಲ್ ಡಿಸ್ಟೆನ್ಸ್ ಮಾಡಿ ಬಿಫೋರ್ ರೀಚಿಂಗ್ ಕ್ಯಾನ್ಸಲ್ ಮಾಡಿದ್ರೆ 30 ರೂಪಾಯಿ, ಆಫ್ಟರ್ ರೀಚಿಂಗ್ ಕ್ಯಾನ್ಸಲ್ ಮಾಡಿದ್ರೆ 50 ರುಪೀಸ್ ಆಯಿತಾ. ಮತ್ತು ಟ್ರಾವೆಲ್ ಡಿಸ್ಟೆನ್ಸ್ ಬಂದ್ಬಿಟ್ಟು 5+ ಕಿಲೋಮೀಟರ್ಸ್ ರೀಚ್ ಆಗಿದ್ರೆ ಬಿಫೋರ್ ರೀಚಿಂಗ್ ನಿಮಗೆ 70 ರುಪೀಸ್ ಸಿಗುತ್ತೆ, ಆಫ್ಟರ್ ರೀಚಿಂಗ್ ಬಂದ್ಬಿಟ್ಟು 100 ರುಪೀಸ್ ಆಗುತ್ತೆ. ಅದು ನೀವು ಕ್ಯಾನ್ಸಲ್ ಮಾಡೋದ್ರಲ್ಲ, ಕಸ್ಟಮರ್ಸ್ ನೀವು ಬುಕ್ಕಿಂಗ್ ತೊಗೊಂಡು ಹೋಗ್ತಾ ಇರ್ಬೇಕಾದ್ರೆ ಕಸ್ಟಮರ್ಸ್ ಏನಾದ್ರು ಕ್ಯಾನ್ಸಲ್ ಮಾಡಿದ್ರೆ ಏನು ಹೇಳಿದೆ ಅವಾಗ ಕ್ಯಾನ್ಸಲ್ ಮಾಡಿದ್ರೆ ಸೊ ಅವಾಗ ನಿಮಗೆ ಎಲ್ಲಿರುವಂಥ ಒಂದಷ್ಟು ಕ್ಯಾನ್ಸಲೇಷನ್ ಫೀಸ್ಗಳು ಸಿಗುವಂಥದ್ದು. ಸೊ ಇಷ್ಟು ಗೈಸ್. ಸೊ ಇಷ್ಟೊಂದು ತಿಳ್ಕೊಂಡು ಹೊಸೊಬ್ರು ಜಾಯ್ನಿಂಗ್ ಆಗಿದ್ದೀರಾ ಅಂತ ಅಂದ್ಕೊಂಡಿದ್ದೀರಾ ಅಂದರೆ ತಿಳ್ಕೊಂಡು ಹೋಗಿ ಜಾಯ್ನಿಂಗ್ ಆಗಿ. ಐ ಥಿಂಕ್ ಈ ವಿಡಿಯೋ ನಮ್ಗೆ ಎಲ್ಲರಿಗೂ ಯೂಸ್ಫುಲ್ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ ಗೈಸ್. ಮುಂದಿನ ವಿಡಿಯೋದಲ್ಲಿ ಡ್ರೈವರ್ಗಳಿಗೆ ಪೆನಾಲ್ಟಿಗಳು ಬೀಳುತ್ತೆ, ಏನಕ್ಕೆ ಪೆನಾಲ್ಟಿಗಳು ಬೀಳುತ್ತೆ, ಏನು ಯಾವ್ದು ರೀಸನ್ಗೆ ಎಷ್ಟು ಪೆನಾಲ್ಟಿಗಳು ಬೀಳುತ್ತೆ ಅನ್ನೋದ್ರ ಬಗ್ಗೆ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ ಹೇಳ್ತಾ ಮತ್ತೆ ಇನ್ನೊಂದು ಹೊಸ ವಿಡಿಯೋ ಜೊತೆಗೆ ಹೊಸ ಇನ್ಫಾರ್ಮೇಶನ್ ಜೊತೆಗೆ ಸಿಗೋಣ. ಬಾಯ್ ಬಾಯ್.